ಮುದ್ದು ರಾಮನ ಚಲವು 7ನೇ ಅವತಾರ. ಈಗ ನಡೆದಿರುವುದು 3ನೆಯ ಪ್ರಕರಣ. ಮೌಲ್ಯ ನಿಜ ದಿಕ್ಸೂಚಿ. ನಿನ್ನೆ ನಾನು ಹೇಳಿದ್ದೇನೆ, ಮೌಲ್ಯ ನಿಜ ದಿಕ್ಸೂಚಿ ಕುರಿತು ಹೇಳಿದ್ದೇನೆ. ಅದು ಅದ್ಭುತವಾದಂಥ ಒಂದು ಶ್ರೇಷ್ಠ ಗುಣಗಳು. ಆ ಗುಣಗಳ ಎಲ್ಲ ಒಂದು ವರ್ಣನೆಯನ್ನು ಮುದ್ದುರಾಮನ ಉಪದೇಶ ಇಲ್ಲಿ ಇವೆ. ಸುಮಾರು 189 ಚೌಪತಿಗಳಿದ್ದ ಕಾರಣ ಇವತ್ತು ಮತ್ತೆ ಅದರದು ಮುಂದುವರಿಯುತ್ತದೆ. ಕೊಡುವುದು ಇನ್ನೂ ಮುಗಿದಿಲ್ಲ, 55 ಚೌಪತಿಗಳಿದ್ವಂತೆ. ನಾನು ಆರಿಸಿದಂಥ ಕೇವಲ ಕೆಲವು. ಪಡೆದವ ನನಗೆ ನೋಡಲಿಕೆ ಕೊಟ್ಟು ನೀನೋಡು, ಕಮಲದಂತರಳುವುದು ನಿನ್ನ ಮುಖ ಆಗ. ಓಹೋ, ಕೊಡುಗೆಯಲ್ಲೊಂದು ಅತಿ ಸುಖದ ಅನುಭವವಿದೆಯೋ, ಕೊಟ್ಟವರೆ ನಕ್ಕವರು ಮುದ್ದು ರಮ. ದಾನ ನೀಡುವ ಕರವೇ ಗೌರವದ ಸಂಕೇತ, ಧನದ ಸಂಗ್ರಹದಿಂದ ಇಲ್ಲ ಮರ್ಯಾದೆ. ಇದೆ ಮುಗಿಲು ಆಗಸದಿ ಇದೆ ಕಡಲು ತಳದಲ್ಲಿ, ಕೊಡುವಾತ ಉತ್ತಮನೋ ಮುದ್ದು ರಮ. ಕೊಟ್ಟು ಬಿಡು ನಗು ನಗುತ ಏನಿದೆಯೋ ಅದನ್ನೆಲ್ಲ, ಇದೆಯೋ ಇಲ್ಲವೋ ನಾಳೆ ಏಕದರ ಚಿಂತೆ. ಕೊಟ್ಟವರೆ ಉಳಿದವರು ಚರಿತೆ ಪುಟದಲ್ಲಿ, ಕೊಟ್ಟವರೆ ಉಳಿದವರು ಚರಿತೆ ಪುಟದಲ್ಲಿ. ದಾತನಿ ಮೊದಲಾಗು ಮುದ್ದು ರಮ. ನೆನೆಯ ಶೋಧೆಯ ನಗೆಯ ಬಾಲಮುರುಳಿಯ ದನಿಗೆ, ನೆನೆಯೇ ಸುಕಂದನನು ಮೇರಿ ಮಡಿಲಲ್ಲಿ. ಎಲ್ಲಿದೆಯೋ ವಾತ್ಸಲ್ಯ ಇದೆ ಶಾಂತಿ ಚಿತ್ತದಲ್ಲಿ, ಕಾರುಣ್ಯವೇ ಪ್ರೀತಿ ಮುದ್ದು ರಮ. ಒಂದು ಅದ್ಭುತವಾದಂಥ ಚೌಪದಿ ಅದ ಇಲ್ಲೇ. ಮನುಷ್ಯನಲ್ಲಿ ಜೀವನಕ್ಕೆ ಬೇಕಾದಂಥ ದಶಸೂತ್ರಗಳನ್ನು ಇಲ್ಲೇ ಶ್ರೀ ಶಿವಪ್ಪನವರು ಹೆಣೆದು ಬಿಟ್ಟಿದ್ದಾರೆ. 2 ಸರಿ ಓದ್ತೆ ನೋಡಿ. ದೈವ ನಂಬಿಕೆ, ದೇವರಲ್ಲಿ ನಂಬಿಕೆ. ಅಹಂ ಮರೆತ ಹಿರಿಯರ ಸೇವೆ, ಭೂತದಯೇ ರಿಪು ಪ್ರೀತಿ. ಮಿತ್ರಹಿತವಾದ ಹೆಡ್ಡರುಪೇಕ್ಷೆ, ಕರುಣೆ ಬುಧರ ಆದರ. ಸಮತೆ ಇವೆ ಬಾಳ ದಶಸೂತ್ರ ಮುದ್ದು ರಮ. ದೈವ ನಂಬಿಕೆ ಗೊತ್ತದ, ಅಹಂ ಮರೆತ ನಾನು ಎಂಬುದು ಇರಬಾರ್ದು. ಹಿರಿಯರ ಸೇವೆ ಎಂಬುದು ಎಲ್ಲರಿಗೂ ಗೊತ್ತಾಗ್ತದೆ, ತಂದೆ ತಾಯಿ ಆ ಎಲ್ಲ ಹಿರಿಯರ ಸೇವೆ. ಭೂತದಯ ಏನದ ಸುತ್ತಮುತ್ತಲು ಇರುವಂಥ ಎಲ್ಲ ವಸ್ತು ಅಂತವೆ. ರಿಪು ಪ್ರೀತಿ, ನಿನ್ನ ವೈರಿ ಆದವರು ನೀನು ಪ್ರೀತಿಸಬೇಕು. ಮಿತ್ರಹಿತವಾದ, ಗೆಳೆಯ ಏನು ಹೇಳ್ತಾನೆ ಅವನ್ನೆಲ್ಲ ಕೇಳ್ಕೊತ ಹೋಗಬೇಕು. ಹೆಡ್ಡರು ಉಪೇಕ್ಷೆ, ಮೂರ್ಖರು ದಡ್ಡರು ಏನು ಹೇಳಿದ್ದನ್ನು ಉಪೇಕ್ಷೆ ಮಾಡಿಬಿಡೋ. ಕರುಣೆ ಇರಬೇಕು. ಬುಧರ ಆದರ, ಅಜ್ಞಾನವಂತರನ್ನು ಸತ್ಕಾರ ಮಾಡಬೇಕು, ಅವ್ರು ಹೇಳಿದ್ದನ್ನು ಕೇಳಬೇಕು. ಸಮತೆ, ಎಲ್ಲರನ್ನು ಸಮಾನವಾಗಿ ನೋಡಬೇಕು. ಇವೇ ಬಾಳ ದಶಸೂತ್ರ ಮುದ್ದು ರಾಮ. ಅದ್ಭುತವಾದಂಥ ಚೌಪದಿ. ಅವರಿಗೆ ನಮ್ಮ ಶಿರವಾಗಿ ನಮಸ್ಕಾರ ಮಾಡ್ತೇನೆ. ಇಂಥ ಅದ್ಭುತವಾದ ಚೌಪದಿಯನ್ನು ಕೊಟ್ಟದ್ದಕ್ಕಾಗಿ ಶ್ರೀ ಶಿವಪ್ಪನವರಿಗೆ. ಪಾಂಡಿತ್ಯ ಬೇಕಿಲ್ಲ ನೆಮ್ಮದಿಯ ಜೀವನಕ್ಕೆ, ತುಂಬಿ ತುಳುಕುವ ಕಣಜದಾಸ್ತಿ ಬೇಕಿಲ್ಲ. ಶಾಂತವಿದ್ದರೆ ಚಿತ್ತ ಅದುವೆ ಬಾಳಿನ ಭಾಗ್ಯ, ಕರುಣೆ ಸಂತಸ ಮಂತ್ರ ಮುದ್ದು ರಮ. ಬಿದ್ದವರ ಕಂಡಾಗ ಬಿಡು ನಗುವ ಚಾಳಿಯನು, ಬೀಳದಿರುವೆಯೇ ಒಮ್ಮೆ ನೀ ಕೂಡ ಎಂದೋ. ಕರುಣೆ ಸಲೆ ಎಲ್ಲಿದೆಯೋ ಅವರುದಾರರು ಜಗದೆ, ಮೇರುಗುಣ ಅನುಕಂಪೆ ಮುದ್ದು ರಮ. ಬಸವಣ್ಣ
ಎಲ್ಲ ಧರ್ಮದ ಸಾರ ಆತ್ಮಗುಣದ ಔನ್ನತ್ಯ. ಆ ಧರ್ಮ ಸೂತ್ರದಲ್ಲಿ ದಯ ಚಂದ ಹೂವು. ದಯಾ ತೆಂಗು ಕುರಚಲ ನಡುವೆ ಇರುವ ಅಂತರ ತಿಳಿಯೋ. ದಯೆಯೇ ಧರ್ಮದ ಮೂಲ. ಬಸವಣ್ಣಂದ್ರ ಮುದ್ದು ರಾಮ. ದಯೆಯ ಧರ್ಮದ ಮೂಲ ಮುದ್ದು ರಾಮ. ಎಲ್ಲ ಶ್ರೇಷ್ಠರು ರಾಮ ಅಲ್ಲ ಯೇಸು, ಎಲ್ಲ ನಾಮಗಳು ಒಂದೇ. ಅರಿಮಮತೆ ಅನುಕಂಪೆ ಜಿನ ಬುದ್ಧರಲ್ಲಿ, ಲೋಕಹಿತ ಸ್ವಬೋಧಿಸುವ ಸಂತವಾಣಿಗಳೊಂದೇ. ದಯ ಇರದೆ ಮತ ಇದೆಯೇ ಮುದ್ದು ರಾಮ. ಮರೆತು ಬಿಡು ನುಡಿ ನೋವ ಅದ ಯಾರೇ ಆಡಿರಲಿ. ಮರೆಯದಿರು ಮಾರ್ಧವದ ಕರುಣೆ ನುಡಿಯೊಂದ. ಓಹೋಹೋ, ಮರೆಯದಿರು ಮಾರ್ಧವದ ಕರುಣೆ ನುಡಿಯಂದ. ಉಪಕಾರ ನೆನೆಬವರು ಬಹುಪುಣ್ಯಶಾಲಿಗಳು. ದಯಬಾಳ ನಗೆ ಸಿಂಧು ಮುದ್ದು ರಾಮ. ರಸಕೋಣೆಯಲ್ಲಿ ಕುಳಿತು ಬಾಳ ಕರೆ ಸೇರಿದರೆ, ಬಾಳ ಜೀವನದ ದಂಡೆಯನ್ನು ಸೇರಿದಾಗಂತ, ಮಿನುಗುತ್ತಿದೆ ಅಲ್ಲೊಂದು ಕರುಣೆ ನಕ್ಷತ್ರ. ಅನುಕಂಪೆ ನೆಲದಲ್ಲಿ ಇದೆ 100 ಪ್ರೀತಿಹು. ದಯೆಯೆಲ್ಲೋ ನಗೆ ಅಲ್ಲಿ ಮುದ್ದು ರಾಮ. ಜಗದ ನೋವನ್ನೆಲ್ಲ ಪರಿಹರಿಸಲಾರೆ ನೀ. ಎಷ್ಟು ಸಾಧ್ಯವೋ ಅಷ್ಟು ನೀ ಮಾಡಬಲ್ಲೆ. ಒಂದು ವಾಸ್ತವಿಕತೆ ತೋರು ದಯ ದೀನರಲಿ ತಾನಗೆಯ ಮುಖದಲ್ಲಿ. ಸಾಕೊಂದು ಪ್ರೀತಿ ನುಡಿ ಮುದ್ದು ರಾಮ. ತರದು ಜೀವಕ್ಕೆ ಘನತೆ ಪದವಿ ಸಿರಿ ಐಶ್ವರ್ಯ. ಎದೆಗೆ ತರುವುದೇ ಪ್ರೀತಿ ವಜ್ರವೈಢೂರ್ಯ. ಎಲ್ಲಿ ಆಡಂಬರವೋ ಅಲ್ಲಿ ಮಾಧುರ್ಯವಿಲ್ಲ. ಸರಳತೆಯ ಔದಾರ್ಯ ಮುದ್ದು ರಾಮ. ಶಾಸ್ತ್ರ ನೂರಿದ್ದೇನು ಅರಿಯದಿರೆ ರಸಸೆಲೆಯ. ಆನಂದವರ್ಧನೆಗೆ ಪ್ರಕೃತಿ ಸಾಧನವೋ. ಸರಳತೆಯ ಬದೆಯಲ್ಲಿ ಆನಂದ ಮಲಗಿದೆಯೋ. ಸರಳ ಸೂತ್ರವನರಿಸೋ ಮುದ್ದು ರಾಮ. ವಿನಯ ಸಸಿಯನು ನೆಡದೆ ಸುಖದ ಫಲ ಅರಸುವುದೇ. ಎಲ್ಲಿ ಗೌರವ ಭಾವ ಅಲ್ಲಿ ಸುಮ್ಮಾನ. ದೂಷಣೆಯ ಹಳಿಯಲ್ಲಿ ನಗೆಗಾಡಿ ಚಲಿಸುವುದೇ. ಆದರಿಸು ವಿನಯವನೋ ಮುದ್ದು ರಾಮ. ಮಕ್ಕಳೇನೋ ದುಡುಕಿ ನಿನ್ನ ಮನ ಕಲುಕಿದರೆ. ಅಹಹ, ಮಕ್ಕಳೇನೋ ದುಡುಕಿ ನಿನ್ನ ಮನ ಕಲುಕಿದರೆ. ಅದನ್ನೇ ನೀ ನೆನೆದು ದುಃಖ ಪಡಬೇಡ. ತಿಂದು ಎಷ್ಟೋ ವದತ ತೆರೆ ಕುಸಿದು ನೋಯಿಪುದೆ. ಕ್ಷಮೆ ಕ್ಷಮೆ ಬಾಳ ಹಿರಿಯ ಗುಣ ಮುದ್ದು ರಾಮ. ನಟ್ಟಗತ್ತಲ ಹರಿದು ಬೆಳಕು ಮೂಡುವವರೆಗೆ. ಸ್ವಾತಿ ಮಳೆಯಿಂದ ಚಿಪ್ಪ ಮುತ್ತಾಗುವವರೆಗೆ. ತಪಸ್ಸಿಂದ ಸಾಧಕನ ಮನಸ್ಸು ಮಾಗುವವರೆಗೆ. ಕಾಯುವುದು ಅನಿವಾರ್ಯ, ಕಾಯುವುದು ಅನಿವಾರ್ಯ ಮುದ್ದು ರಾಮ. ಯಾರೋ ದುಡುಕಿದರೆಂದು ನೀ ದುಡುಕಬೇಕಿಲ್ಲ. ಇರು ನಿನ್ನ ಕಾಲುಗಳ ಎಳೆವಂತೆ ಆಮೆ. ಸಹನೆ ಸುಖಮಯ ಪರಿಧಿ ನೀ ದಾಟಬೇಕಿಲ್ಲ. ಸಂಯಮಕ್ಕೆ ಶರಣಾಗು ಮುದ್ದು ರಾಮ. ಭಗವದ್ಗೀತಾ 58ನೇ ಅಧ್ಯಾಯ. ಯದಾ ಸಂಹರತೆ ಚಾಯಂ. 58ನೇ ಶ್ಲೋಕ, 2ನೇ ಅಧ್ಯಾಯ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ. ಅದು ಇಲ್ಲಿ. ಎಷ್ಟೇ ಹೆಣಗಾಡು ನೀ ಸಿಗದು ಫಲವೊಮ್ಮೊಮ್ಮೆ. ಕಾಯ್ದು ಕೂರುವುದೊಳಿತು ಆ ಹೊತ್ತಿನಲ್ಲಿ. ಕಿರಿಕಿರಿಗೆ ಒಳಿಗಾದ ರತಿಗೊಂದಲವೋ ಆಗ. ಸಹನೆಯಿಂದಲೇ ಸುಖವೋ ಮುದ್ದು ರಾಮ. ಅತಿ ಬುದ್ಧಿವಂತಿಕೆಗೆ ನೀ ಸೊಪ್ಪ ಹಾಕದಿರು. ಸರಳತೆಯ ಸೂತ್ರವನ್ನು ನಿನ್ನದಾಗಿಸಿಕೋ. ಸಂಕೀರ್ಣ ಸಾಗರದಿ ಆನಂದ ಮುತ್ತಿಲ್ಲ. ಸೌಜನ್ಯ ಸರಳತೆಯೋ ಮುದ್ದು ರಾಮ. ಕೊನೆಯ ಚೌಪದಿ. ಹಸಿದು ಹಠ ತೊಟ್ಟವನ
ನಿದ್ರಿಸದೆ ನಟಿಸುವವನ ಹೆಜ್ಜೆಯನಿ ಇಡದವನ ಆರೋಗ್ಯ 0. ರಸಿಕರೊಡನಾಟದಲ್ಲಿ ನಗುತ್ತಲಿರೆ ಅದೆ ಪುಷ್ಟಿ ಸಂತುಷ್ಟಿ ಮುದ್ದು ರಾಮ. ಸಂತುಷ್ಟಿ ಮುದ್ದು ರಾಮ. ಮತ್ತೆ ನಾಳೆ ಮುಂದಿನ ಪ್ರಕರಣ ಈ ಮುದ್ದು ರಾಮನ ಚೆಲುವು 7ನೇ ಅವತಾರದಲ್ಲಿ. ನಮಸ್ಕಾರ.